ಬಿಹಾರದಲ್ಲಿ ನಡೆದ ಬಿಜೆಪಿ ಜನಸಮಾವೇಶದಲ್ಲಿ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರಭಕ್ತಿಯ ಭಾಷಣ ಮಾಡಿ ಜನರ ಮನಗೆದ್ರು. ಅವರ ಭಾಷಣದ ಪ್ರಮುಖ ಅಂಶ ಭಾರತದ ಭದ್ರತೆ, ಉಗ್ರವಾದದ ವಿರುದ್ಧದ ದೃಢ ನಿಲುವು ಮತ್ತು ಸೈನ್ಯದ ಶೌರ್ಯ. ವೇದಿಕೆಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು ಸ್ಪಷ್ಟವಾಗಿ ಏನ್ ಹೇಳಿದ್ರು ಅಂದ್ರೆ, ಭಾರತ ಈಗ ದುರ್ಬಲ ದೇಶವಲ್ಲ, ಯಾರೇ ಉಗ್ರ ಚಟುವಟಿಕೆಗೆ ಕೈ ಹಾಕ್ಲಿ ಅವರಿಗೆ ಪಾಠ ಕಲಿಸದೆ ಬಿಡುವುದಿಲ್ಲ ಅಂದ್ರು. ಭಾರತದ ಸೈನ್ಯವು ಇತ್ತೀಚೆಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಆಪರೇಷನ್ ಸಿಂಧೂರ್ ಮುಂದುವರಿಯಲಿದೆ. ಈ ಕಾರ್ಯಾಚರಣೆಯ ಉದ್ದೇಶ ಪಾಕಿಸ್ತಾನ ಆಧಾರಿತ ಉಗ್ರ ಸಂಘಟನೆಗಳ ಮೂಲಗಳನ್ನು ನಾಶಪಡಿಸುವುದು ಹಾಗೂ ಭಾರತದ ಗಡಿಗಳ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನ ಭಾರಿ ನಷ್ಟ ಅನುಭವಿಸಿದೆ ಎಂದು ರಾಜನಾಥ್ ಹೇಳಿದ್ರು. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸೈನಿಕರು, ಅನೇಕ ಉಗ್ರರು ಮತ್ತು 12 ವಿಮಾನಗಳು ನಾಶವಾಗಿದೆ ಎಂಬ ಮಾಹಿತಿಯನ್ನು ಹಂಚಿಕೊಂಡ್ರು. ರಾಜನಾಥ್ ಸಿಂಗ್ ತಮ್ಮ ಭಾಷಣದಲ್ಲಿ ಭಾರತೀಯ ಸೇನೆಯ ಶೌರ್ಯ ಮತ್ತು ತ್ಯಾಗವನ್ನ ಸ್ಮರಿಸಿದ್ರು. ನಮ್ಮ ಸೈನಿಕರು ಕೇವಲ ಗಡಿಯನ್ನ ರಕ್ಷಿಸುವವರು ಮಾತ್ರವಲ್ಲ, ಅವರು ರಾಷ್ಟ್ರದ ಗೌರವವನ್ನ ಕಾಯುವ ಯೋಧರು. ಅವರ ಶೌರ್ಯದಿಂದ ಇಂದು ಭಾರತ ತಲೆ ಎತ್ತಿ ನಿಂತಿದೆ. ಜನತೆಯ ಮಧ್ಯೆ ಈ ಮಾತುಗಳು ಭಾರಿ ಚಪ್ಪಾಳೆ ಪಡೆದುಕೊಂಡವು. ಅವರು ಬಿಹಾರದ ಜನರಿಗೆ ಉದ್ದೇಶಿಸಿ ಏನ್ ಹೇಳಿದ್ರು ಅಂದ್ರೆ, ಬಿಹಾರದ ಯುವಕರು ದೇಶದ ಸೇನೆಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಸಾವಿರಾರು ಬಿಹಾರ ಸೈನಿಕರು ರಾಷ್ಟ್ರ ರಕ್ಷಣೆಯ ಮುಂಚೂಣಿಯಲ್ಲಿ ನಿಂತು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗ ವ್ಯರ್ಥವಾಗದಂತೆ ನಾವು ಉಗ್ರರ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ. ಈ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವವನ್ನ ಶ್ಲಾಘಿಸಿದ್ರು. ರಾಜನಾಥ್ ಸಿಂಗ್ ಏನ್ ಹೇಳಿದ್ರು ಅಂದ್ರೆ, ಮೋದಿ ಸರ್ಕಾರದ ಕಾಲದಲ್ಲಿ ಭಾರತವು ಸೈನಿಕವಾಗಿ ಮಾತ್ರವಲ್ಲ, ತಾಂತ್ರಿಕವಾಗಿ ಸಹ ಶಕ್ತಿಶಾಲಿಯಾಗಿ ಬೆಳೆದಿದೆ. ನಾವು ಈಗ ಕ್ಷಿಪಣಿ ತಂತ್ರಜ್ಞಾನ, ಡ್ರೋನ್ ಸಾಮರ್ಥ್ಯ ಮತ್ತು ಸೈಬರ್ ರಕ್ಷಣೆಯಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದ್ದೇವೆ. ಭಾರತ ಈಗ ಕೇವಲ ರಕ್ಷಣಾತ್ಮಕ ನಿಲುವನ್ನ ಹಿಡಿಯುವುದಿಲ್ಲ, ಅಗತ್ಯವಿದ್ರೆ ಶತ್ರು ಭೂಮಿಯಲ್ಲೇ ಪಾಠ ಕಲಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ಹೇಳಿದ್ರು. ನಾವು ಮೊದಲಿಗೆ ಹೋರಾಟ ಪ್ರಾರಂಭಿಸೋದಿಲ್ಲ, ಆದ್ರೆ ಯಾರಾದ್ರೂ ಭಾರತದ ಮೇಲೆ ಕಣ್ಣು ಹಾಯಿಸಿದ್ರೆ ಅದು ಅವರ ಕೊನೆಯ ತಪ್ಪಾಗಿರುತ್ತೆ ಅಂತ ಹೇಳಿದ್ರು. ರಾಜನಾಥ್ ಸಿಂಗ್ ತಮ್ಮ ಭಾಷಣದಲ್ಲಿ ಉಗ್ರರಿಗೆ ಆಶ್ರಯ ನೀಡುವ ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಪಾಕಿಸ್ತಾನವನ್ನ ನೇರವಾಗಿ ಉಲ್ಲೇಖಿಸಿದ್ರು. ಅವರ ಮಾತುಗಳ ತೀಕ್ಷಣೆ ಸ್ಪಷ್ಟವಾಗಿತ್ತು. ಉಗ್ರರನ್ನ ಬೆಳೆಸುವ ರಾಷ್ಟ್ರಗಳು ಕೊನೆಗೆ ಸ್ವತಃ ಉಗ್ರವಾದಕ್ಕೆ ಬಲಿಯಾಗತ್ತೆ. ಇತಿಹಾಸದ ಪಾಠಗಳು ಅವರಿಗೆ ಸ್ಪಷ್ಟವಾಗಿ ತೋರಿಸಿವೆ ಎಂದು ಅವರು ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ವಿವರಿಸ್ತಾ ಏನ್ ಹೇಳಿದ್ರು ಅಂದ್ರೆ, ಇದು ಕೇವಲ ಸೇನೆಯ ಕಾರ್ಯಾಚರಣೆ ಅಲ್ಲ, ಅದು ರಾಷ್ಟ್ರದ ಗೌರವ ಮತ್ತು ಸುರಕ್ಷತೆಯ ಸಂಕೇತ. ಈ ಅಭಿಯಾನವು ಉಗ್ರರ ಮಾರ್ಗಗಳನ್ನು ನಾಶಪಡಿಸಲು ಮತ್ತು ಅವರ ಆರ್ಥಿಕ ನೆರವಿನ ಮೂಲಗಳನ್ನು ಕಡಿತಗೊಳಿಸುವ ಉದ್ದೇಶವಾಗಿದೆ. ನಮ್ಮ ಸೇನೆ ಕೇವಲ ಗಡಿಯಲ್ಲಿ ಮಾತ್ರವಲ್ಲ, ಸೈಬರ್ ಹಾಗೂ ಗೂಢಚಾರ ವಲಯಗಳಲ್ಲೂ ಶತ್ರುಗಳ ವಿರುದ್ಧ ಹೋರಾಟ ನಡೆಸುತ್ತಿದೆ ಎಂದು ಹೇಳಿದ್ರು. ಬಿಹಾರದ ಜನರ ಉತ್ಸಾಹವನ್ನ ಮೆಚ್ಚಿಕೊಂಡು ರಾಜನಾಥ್ ಸಿಂಗ್ ಏನ್ ಹೇಳಿದ್ರು ಅಂದ್ರೆ, ಬಿಹಾರದ ಜನರ ಧೈರ್ಯ ಮತ್ತು ರಾಷ್ಟ್ರ ಪ್ರೇಮ ದೇಶದ ಬಲವಾಗಿದೆ. ಬಿಹಾರವೇ ಭಾರತದ ಹೃದಯ, ಇಲ್ಲಿ ರಾಷ್ಟ್ರಭಕ್ತಿಯು ರಕ್ತದೊಂದಿಗೆ ಹರಿಯುತ್ತೆ ಅಂದ್ರು. ಭಾಷಣದ ಕೊನೆಯಲ್ಲಿ ಯುವ ಜನತೆಗೆ ಕರೆ ನೀಡಿದ್ರು. ಭಾರತದ ಭದ್ರತೆಯಲ್ಲಿ ಪ್ರತಿಯೊಬ್ಬರ ಪಾತ್ರ ಮುಖ್ಯ. ನಮ್ಮ ಸೇನೆ ದೇಶದ ಸೀಮೆಯನ್ನ ಕಾಯ್ತಿದೆ, ಆದ್ರೆ ನಾವು ಪ್ರತಿಯೊಬ್ಬರು ನಮ್ಮ ದೇಶದ ಒಳಗಿನ ಶಾಂತಿ ಮತ್ತು ಏಕತೆಯನ್ನ ಕಾಯಬೇಕು. ಇದು ನಮ್ಮ ನಿಜವಾದ ರಾಷ್ಟ್ರಭಕ್ತಿ ಅಂದ್ರು. ಭಾಷಣದ ಅಂತ್ಯದಲ್ಲಿ ರಾಜನಾಥ್ ಸಿಂಗ್ ಬಿಹಾರದ ಅಭಿವೃದ್ಧಿಯ ಕುರಿತಾದ ಹಲವು ಯೋಜನೆಗಳನ್ನು ಉಲ್ಲೇಖಿಸಿದ್ರು. ಭದ್ರತೆ ಮತ್ತು ಅಭಿವೃದ್ಧಿ ಪರಸ್ಪರ ಸಂಬಂಧವನ್ನ ಹೊಂದಿದೆ. ನಾವು ದೇಶವನ್ನ ಸುರಕ್ಷಿತವಾಗಿಟ್ಕೊಂಡ್ರೆ ಮಾತ್ರ ಅಭಿವೃದ್ಧಿಯ ದಾರಿ ಸಾಧ್ಯವಾಗುತ್ತೆ ಅಂದ್ರು. ಒಟ್ನಲ್ಲಿ ಈ ಭಾಷಣವು ಕೇವಲ ರಾಜಕೀಯ ಉದ್ದೇಶಕ್ಕಷ್ಟೇ ಸೀಮಿತವಾಗದೆ ರಾಷ್ಟ್ರ ರಕ್ಷಣೆಯ ನಿಲುವು ಮತ್ತು ಭಾರತೀಯ ಸೈನ್ಯ ಧೈರ್ಯದ ಘೋಷಣೆಯೂ ಆಗಿತ್ತು. ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಮುಂದುವರಿಯಲಿದೆ ಎಂಬ ಭರವಸೆಯನ್ನು ನೀಡಿದ್ರು. ದೇಶದ ಜನರಲ್ಲಿ ಗೌರವ ಮತ್ತು ಆತ್ಮವಿಶ್ವಾಸ ತುಂಬುವಂತಹ ಮಾತುಗಳನ್ನಾಡಿದ್ರು. ಈ ಭಾಷಣದ ನಂತರ ಬಿಹಾರದಲ್ಲಿನ ರಾಜಕೀಯ ವಲಯ ಮತ್ತಷ್ಟು ಚುರುಕುಗೊಂಡಿದೆ. ಬಿಜೆಪಿಗರು ಇದನ್ನ ರಾಷ್ಟ್ರಭಕ್ತಿಯ ಘೋಷಣೆಯಾಗಿ ಸ್ವಾಗತಿಸಿದ್ರೆ, ವಿರೋಧ ಪಕ್ಷಗಳು ಅದನ್ನ ಚುನಾವಣಾ ರಾಜಕೀಯ ಎಂದು ಟೀಕೆ ಮಾಡಿದ್ರು. ಆದ್ರೆ ಜನರ ಮನದಲ್ಲಿ ರಾಜನಾಥ್ ಸಿಂಗ್ ಅವರ ಸಂದೇಶ ಏನನ್ನೋದು ಸರಿಯಾಗಿ ಅರ್ಥವಾದಂತೆ ಕಂಡು ಬಂದಿದೆ. सड़क बन जाएगी तो पुलिस धड़ से तोरे दरवाजे पर पहुंच जाए, बताइए। सड़क बन जाएगी तो पुलिस तोरे दरवाजे पर पहुंच जाए। अरे पुलिस की दहशत दिखाकर वो उनका समर्थन हासिल करते थे। लेकिन मेरे बहनों भाइयों, वह जमाना लग चुका है। हाईवेज और एयरपोर्ट की बात तो छोड़िए, अब बुनियादी सुविधाएं स्वाभाविक रूप से लोगों को प्राप्त हो रही हैं। और क्या क्या सुविधाएं प्राप्त हुई है मुझे बतलाने की जरूरत नहीं है। एक उदाहरण मैं देना चाहता हूं। मनुष्य की सेहत, मनुष्य का स्वास्थ्य, उसके जिंदगी की सबसे बड़ी दौलत इसे मैं मानता हूं। पहले बिहार वासियों के स्वास्थ्य की चिंता करने के लिए जो स्वास्थ्य का बजट हुआ करता था, वो केवल 700 करोड़ हुआ करता था। बहनों भाइयों, आपको जानकर खुशी होगी, अब वह 20,000 करोड़ रुपए से अधिक का हो गया है बिहार का स्वास्थ्य का बजट। बिजली का ऐसा बुरा हाल था, क्योंकि बिहार में भी हमारे रिश्ते नाते हैं,
आना जाना पहले भी मेरा बराबर रहा है। बिजली बामुश्किल यदि 2, 3, 4 घंटे यदि आ जाए तो बहुत बड़ी बात मानी जाती थी। लोग अभ्यस्त हो गए थे, चलिए थोड़ी देर के बाद तो बिजली आने वाली है, आ जाएगी। गांवों में लोग लालटेन से काम चलाते थे। यह स्थिति थी बिहार की। और सारे हिंदुस्तान में बिहार के बारे में जो एक छवि बनी हुई थी, बिहार तो गरीबों का देश है, लेकिन प्रतिभाशाली लोगों का यह राज्य है, यह धारणा भी बिहार के बारे में बनी हुई। यहां के बच्चे अपने पढ़ाई लिखाई करने के लिए बिहार के बाहर दूसरी यूनिवर्सिटीज में, यहां तक कि इस देश के बाहर भी दुनिया के दूसरे देशों के विश्वविद्यालयों में भी पढ़ाई लिखाई करने के लिए जाते थे। बहनों भाइयों, वह सब सारा युग मैं समझता हूं अब समाप्त हो चुका है। और आप स्वाभाविक रूप से हमारी इस बात से सहमत होंगे कि आज बिहार में हाईवेज, बड़े पुल, ग्रामीण सड़कों का जाल बिछा हुआ है। पटना में जहां कभी मौत दौड़ती थी, आज वहां पर मेट्रो दौड़ रही है पटना में। ऐसे हालात यहां पर पैदा हो गए। आरजेडी के लोग न सड़क चाहते थे, न अन्य किसी प्रकार की सुविधा चाहते थे। लालू जी के समय में आरजेडी यह सोचती थी कि विकास से कुछ नहीं होने वाला है, विकास का क्या महत्व है, हम केवल लच्छेदार भाषण देकर और बिहार की जनता को गुमराह करके उनका हम समर्थन हासिल कर लेंगे। और अभी आरजेडी वाले कह रहे हैं कि भाई सड़क वड़क की बात क्या करते हो। अभी एक किसी का भाषण मैंने सुना था, उन्होंने कहा है, मैं भाषण ही बतला रहा हूं, सड़क मत बनाओ, एक्सीडेंट हो जाता है, बिजली मत लाओ, लोग बिजली के झटके से मर जाते हैं। माने ऐसे भाषण देने वाले अब भी आरजेडी में पड़े हुए हैं। कल्पना कर सकते हैं, ऐसी भी राजनीतिक पार्टी होती है। और बहनों भाइयों, कांग्रेस का जहां तक सवाल है, जो आरजेडी के साथ गठबंधन करके यहां पर सरकार बनाना चाहते हैं, सरकार चला भी चुके हैं केंद्र में, क्या हालत है कांग्रेस की, यह बताने की आवश्यकता नहीं है। कांग्रेस भी कहा करती थी बॉर्डर पर सड़क, पक्की सड़क नहीं बननी चाहिए, पक्के बुनियादी ढांचे नहीं खड़े होने चाहिए। उस समय संसद में किसी ने यह प्रश्न पूछा था कि यह बतलाओ कि बॉर्डर के ऊपर सड़क क्यों नहीं बननी चाहिए, क्यों नहीं बुनियादी ढांचों का विकास होना चाहिए। उसमें कांग्रेस के लोग यह तर्क देते थे कि यदि बॉर्डर पर पक्की सड़कें बन गई, वहां पर बुनियादी ढांचों का यदि विकास हो गया, तो हमारे पड़ोसी देश के जो हमारे विरोधी हैं वो हमारे देश की सीमा में घुस आएंगे और हमारे ऊपर कब्जा कर लेंगे।